ನಂಜನಗೂಡು ತಾಲೂಕಿನ ಉಲ್ಲಳ್ಳಿ ಗ್ರಾಮದವರು ಇವರು ಎಸ್ಎಸ್ಎಲ್ಸಿ ಓದಿರುತ್ತಾರೆ. ಎ ಗೋವಿಂದರಾಜು ಎನ್ನುವ ಸುಮಾರು 75 ವರ್ಷದ ವ್ಯಕ್ತಿ. ಇವರ ಹವ್ಯಾಸ ಕನ್ನಡ ಚಲನಚಿತ್ರಗಳು ಮತ್ತು ಕನ್ನಡ ಚಿತ್ರೋದ್ಯಮದ ಮೇಲಿನ ಒಲವು. ಕನ್ನಡದ ಪ್ರಥಮ ಮೂಕಿ ಚಿತ್ರ ಮೂಕಿ ಟಾಕಿ ಸಿನಿಮಾ 1934ರಲ್ಲಿ ರಿಲೀಸ್ ಆಗಿತ್ತು. ಇನ್ನು ಸತಿ ಸುಲೋಚನಾ ಅಂದಿನಿಂದ ಇಂದಿನವರೆಗೂ ಸುಮಾರು 5831 ಕನ್ನಡ ಚಲನಚಿತ್ರಗಳನ್ನು ಅಂದಿನ ಕಾಲದಿಂದಲೂ 10 ಪೈಸೆಯಿಂದ 100 ರೂಪಾಯಿಯವರೆಗೆ ಸಿನಿಮಾ ಟೆಂಟುಗಳಲ್ಲಿ ಕನ್ನಡ ಚಲನಚಿತ್ರಗಳನ್ನು ನೋಡಿದ್ದಾರೆ. ಈ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟ ನಟಿಯರು ಮತ್ತು ನಿರ್ಮಾಪಕರು, ಸಹ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಆ ಸಿನಿಮಾದಲ್ಲಿ ನಟಿಸಿರುವಂತಹ ಎಲ್ಲ ಕಲಾವಿದರ ಹೆಸರು ಮತ್ತು ಮಾಹಿತಿಯನ್ನು ಒಂದು ಸಣ್ಣ ಪೇಪರ್ನಲ್ಲಿ ಬರೆದು ಶೇಖರಣೆ ಮಾಡಿರುತ್ತಾರೆ. ಮತ್ತು ಆಗಿನ ಕಾಲದಿಂದಲೂ ಇಂದಿನವರೆಗೂ ಸಿನಿಮಾ ಮಾಹಿತಿ ಇರುವಂತಹ ಪುಸ್ತಕಗಳ ಶೇಖರಣೆ ಚಂದ್ರಚಕೋರಿ, ಚಿತ್ರತಾರ, ರೂಪತಾರ, ವಿಜಯ ಚಿತ್ರ, ತರಂಗ, ಅರಗಿಣಿ ಇನ್ನು ಮುಂತಾದ ಚಲನಚಿತ್ರಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಸಹ ಶೇಖರಣೆ ಮತ್ತು ದಿನಪತ್ರಿಕೆಗಳಲ್ಲಿ ಶುಕ್ರವಾರ ಮತ್ತು ಭಾನುವಾರ ಬರುತ್ತಿದ್ದ ಸಿನಿಮಾಗಳ ಸುದ್ದಿಗಳ ಸಂಚಿಕೆಯನ್ನು ಸಹ ಶೇಖರಣೆ ಮಾಡಿರುತ್ತಾರೆ. 1970-75ರ ದಶಕದಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆದರೆ ಥಿಯೇಟರ್ಗಳಲ್ಲಿ ಈ ಸಿನಿಮಾದ ಹಾಡುಗಳ ಸಣ್ಣ ಪುಸ್ತಕಗಳನ್ನು ಇವರು ಹಂಚುತ್ತಿದ್ರಂತೆ. ಆ ಎಲ್ಲ ಸಿನಿಮಾಗಳ ಹಾಡಿನ ಪುಸ್ತಕಗಳನ್ನು ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಹಾಗೆ ಇವರ ಸ್ನೇಹಿತರೊಬ್ಬರ ಮೂಲಕ ಎಲ್ಲ ನಟ ನಟಿಯರನ್ನು ಪರಿಚಯ ಮಾಡಿಸಿ ಇವರು ಸಂಗ್ರಹಿಸಿರುವ ಚಲನಚಿತ್ರಗಳ ಮಾಹಿತಿಯ ಹವ್ಯಾಸವನ್ನು ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಫಿಲಂ ಚೇಂಬರ್ನವರು ಇವರನ್ನು ಕರೆಸಿ ಇವರ ಹತ್ತಿರ ಇರುವ ಎಲ್ಲ ಮಾಹಿತಿಯನ್ನು ಶೇಖರಣೆ ಮಾಡಿ ಪುಸ್ತಕ ರೂಪದಲ್ಲಿ ಹೊರತರುವ ಭರವಸೆಯನ್ನು ಸಹ ನೀಡಿರುತ್ತಾರೆ.